ಬೆಳಗ್ಗೆ 3 ಗಂಟೆಗೆ ಗೆದ್ದು ಬೇಗ 4 ಗಂಟೆಗೆ ಸಾರ್ ಮನೆಗೆ ಹೋಗೋಣ ಅನ್ನೋ ಅಷ್ಟರಲ್ಲೇ 5 ನಿಮಿಷ ಆದರೂ 8 ನಿಮಿಷ ಲೇಟ್ ಆಗೋಯ್ತು. ಬನ್ನಿ ನಾವು ಹೋಗೋಣ ಉತ್ರಿ ಬೆಟ್ಟಕ್ಕೆ. ಬೆಂಗಳೂರಿಂದ ಸರಿಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವಂಥ ಉತ್ರಿ ಬೆಟ್ಟ ಒಂದು ಮಾಡ್ರೇಟ್ ಟ್ರೆಕ್ಕಿಂಗ್ ಝೋನ್. ನಾಡಪ್ರಭು ಕೆಂಪೇಗೌಡ ಅವರು ಕಟ್ಟಿಸಿದಂಥ ಒಂದು ಕೋಟೆ ಇದೆ. ಹಾಗೆ ಬ್ರಿಟಿಷ್ ಅಧಿಕಾರಿ ಪೇಂಟರ್ ರಾಬರ್ಟ್ ಹೋಮ್ ರಚಿಸಿದ ಒಂದು ಅತ್ಯದ್ಭುತವಾದ ಉತ್ರಿ ಬೆಟ್ಟದ ಪೇಂಟಿಂಗ್ ಇವತ್ತು ಕೂಡ ಲಂಡನ್ ಮ್ಯೂಸಿಯಂನಲ್ಲಿದೆ. ಲೆಟ್ಸ್ ಗೋ. ಇವತ್ತು ನಾವು ಉತ್ರಿ ಬೆಟ್ಟಕ್ಕೆ ಬಂದಿದ್ದೀವಿ, ಹೈಕ್ ಮಾಡ್ತಾಯಿದ್ದೀವಿ. ಇದು ಬೆಂಗಳೂರಿಂದ ಸರಿಸುಮಾರು 75ರಿಂದ 80 ಕಿಲೋಮೀಟ್ರು. ಬ್ಯೂಟಿಫುಲ್ ಮಾಡ್ರೇಟ್ ಟ್ರ್ಯಾಕ್. ಕೆಂಪೇಗೌಡರು ಕಟ್ಸಿದ್ದ ಸರ್? ಓಕೆ, ಎಸ್. ಉತ್ರಿ ದುರ್ಗ ಕೆಂಪೇಗೌಡರು ಕಟ್ಸಿದ ಒನ್ ಆಫ್ ದಿ ಕೋಟೆ. ಸೊ ನೋಡಿ, ಎಂಟ್ರೆನ್ಸ್ ಸಖತ್ತಾಗಿದೆ. ಎಂಟ್ರೆನ್ಸ್ ಚೆನ್ನಾಗಿದೆ. ಇದ್ದಾರೆ. ಕೆ ಫಾರ್ ಕಿತ್ತಾಡಿ ಕಿರಣ್. ಮಾಡಿ ಅಂದ್ರೆ ಯಾರು ಪಾಪ ಅಷ್ಟು ಕಷ್ಟಪಟ್ಟು ಜನ ಹಳಬ್ರು ನಮ್ಮ ಹಿರಿಕರು ಏನೇನೋ ಕಟ್ಬಿಟ್ಟು ಹೋದ್ರೆ ಅದ್ರ ಮೇಲೆ ಬರ್ದ್ಬಿಟ್ಟು ಬಂದ್ಬಿಡೋದು. ನಮ್ದೊಂದು ಇರಲಿ ಅಂತ. ಅಲ್ಲ, ಲವ್ ಸಿಂಬಲ್ ಬೇರೆ ಬಿಡೋದು. ಚೆನ್ನಾಗಿದೆ ಮೆಟ್ಲು ಅಲ್ಲ, ಮಾಡ್ರೇಟ್ ಟ್ರ್ಯಾಕ್. ನೋಡಿ ಇಲ್ಲಿ ಕೋಟೆ ಇದೆ ಅಲ್ಲ, ಡೆವಲಪ್ ಮಾಡಿ. ಗ್ರೇಟ್ ಸರ್. ಬ್ಯೂಟಿಫುಲ್ ಬ್ಯೂಟಿಫುಲ್ ಅಲ್ಲ, ಊರೇ ಬೆಟ್ಟ ಬ್ಯೂಟಿಫುಲ್. ನೋಡಿರಿ ಎಷ್ಟು ಚೆನ್ನಾಗಿದೆ. ಅಮೇಝಿಂಗ್ ವ್ಯೂ, ಬ್ಯೂಟಿಫುಲ್. ಹೀಗೆ ನಮ್ಮ ಬೆಂಗಳೂರು ಸುತ್ತಮುತ್ತ ಅನೇಕ ಈ ಥರ ಜಾಗಗಳಿದ್ದಾವೆ. ಎಕ್ಸ್ಪ್ಲೋರ್ ಮಾಡಬೇಕು, ವಾರಾಂತ್ಯದಲ್ಲಿ ಬರಬೇಕು. ಬ್ಯೂಟಿಫುಲ್. ನೋಡಿ ಹೆಂಗಿದೆ, ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ. ಬ್ಯೂಟಿಫುಲ್ ವ್ಯೂ ಹೆಂಗಿದೆ ನೋಡಿ, ಸಖತ್ತಾಗಿದೆ ಅಲ್ಲ. ಅಬ್ಬಾ, ಇನ್ನು ಅಲ್ಲಿವರೆಗೂ ಹೋಗ್ಬೇಕು ನಾವು. ಅಮೇಝಿಂಗ್ ವ್ಯೂ. ಲೆಟ್ಸ್ ಕ್ಲೈಮ್ ದ ಬೆಟ್ಟ. ಇವರು ನಮ್ಮ ದ್ರೋಣಾಚಾರ್ಯ. ಟಿ ಶರ್ಟ್ ಹಿಂದ್ಗಡೆ ಇದೆ. ದ್ರೋಣಾಚಾರ್ಯ ಯಾಕೆ ಅಂತಂದರೆ ಇವರು ದ್ರೋಣ ಆಡ್ತಾರೆ. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ ಮಿಸ್ಟರ್ ಶಿವಕುಮಾರ್. ಬ್ಯೂಟಿಫುಲ್ ಸನ್ ರೈಸ್ ಇದೆ ನಮಗೆ ನೋಡಿ. ಸೊ ಕೊನೆಯ ಹಂತಕ್ಕೆ ಬಂದ್ವಿ. ಸ್ವಲ್ಪಷ್ಟು ಹೋದರೆ ಒಂದು ಗುಡಿ ಇದೆ, ಹೋಗೋಣ. ಅದೇ ದಟ್ಸ್ ಲಾಸ್ಟ್ ಪಾಯಿಂಟ್ ಅಲ್ಲ ಆ ಗುಡಿ? ಓಕೆ, ಅಲ್ಲಿ ದೇವಸ್ಥಾನ ಇದೆ. ಇಲ್ಲಿ ನೋಡಿ ನಮ್ಮ ಜನ ಎಲ್ಲ ಪ್ಲಾಸ್ಟಿಕ್ಕು ಎಲ್ಲ ಅಲ್ಲಲ್ಲೇ ಬಿಸಾಕಿದ್ದಾರೆ. ಏನೇ ಬುದ್ಧಿವಂತಿಕೆ ಇದ್ದರೂ ನಮ್ಮಲ್ಲಿ ಅನಾಗರಿಕತೆ ಅನ್ನೋದು ನಮ್ಮ ಜನಲ್ಲೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ತುಂಬ ಬೇಜಾರಾಗುತ್ತೆ ಇದೆಲ್ಲ. ನೋಡಿ ಇದೆಲ್ಲ ನೋಡ್ತಾಯಿದ್ರೆ ಒಂದು ದೇಶ ಮೇಲೆ ಬರಬೇಕು ಅಂತಂದರೆ ನಮ್ಮ ದೇಶ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಆವಾಗಲೇ ಇಟ್ ವಿಲ್ ಪ್ರಾಸ್ಪರಸ್. ಸೊ ಫೈನಲಿ ಅಪಾಯಿಂಟ್ಮೆಂಟ್ ಸ್ವಲ್ಪ ಜನ ಇದ್ದಾರೆ. ಎಸ್, ಏನಿದು ಏನಿದು? ನಾವು ಉತ್ರಿ ದುರ್ಗಕ್ಕೆ ಬಂದಿದ್ದೀವಿ. ಸ್ಟ್ರಾಂಗ್ ಇಲ್ಲ, ಉತ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಉತ್ರಿ ಬೆಟ್ಟ. ಹಾಂ, ಇದು ಯಾವ ತಾಲೂಕು ಸರ್? ಇದು ಮಾಗಡಿ ಅಲ್ವಾ ಸತೀಶ್? ಮಾಗಡಿ ತಾಲೂಕಿನ ಉತ್ರಿ ಬೆಟ್ಟಕ್ಕೆ. ವಿಶೇಷ ಏನಂದರೆ ನಾವೆಲ್ಲರೂ ಒಂದು 6 ಜನ ರೈಡರ್ಸು ಮೇಲೆ ಬಂದಿದ್ವಿ. ಅದರಲ್ಲೂ ಇನ್ನೂ ವಿಶೇಷ ಅಂದರೆ ಸರ್ ಇವತ್ತು 6ನೇ ದಿನದ ಉಪವಾಸ. 7ನೇ ದಿವಸ ರೀ. 7ನೇ ದಿನನಾ ಸರ್? 7 ದಿನ ಊಟ ಗೀಟ ಏನೂ ಮಾಡಿಲ್ಲ, ನೀರು ಒಂದು ಬಿಟ್ಟು ಟೀ ಕಾಫಿನೂ ಇಲ್ಲ ಅಲ್ಲ ಸರ್? ಹೌ ಯು ಫೀಲಿಂಗ್?
ಓನ್ಲಿ ವಾಟರ್. ಓನ್ಲಿ ವಾಟರ್. ಸೊ ತುಂಬ ಜನಕ್ಕೆ ಉಪವಾಸ ಅಂತಂದರೆ ಅನ್ನ ಚಪಾತಿ ರೊಟ್ಟಿ ಬಿಟ್ಬಿಡೋದು, ಬರೀ ಹಣ್ಣುಗಳು ತಿನ್ಕೊಂಬಿರೋದು ಅದು ಉಪವಾಸ ಅಂತ ಮಾಡ್ಕೊತಾರೆ. ನಾಟ್ ಉಪವಾಸ. ಉಪವಾಸ ಅಂದರೆ ಕಂಪ್ಲೀಟಾಗಿ ಎಲ್ಲ ಬಿಡೋದು, ಒಂದು ತೊಟ್ಟ ಅಗಲು ಇರಲ್ಲ ಅನ್ನ. ಸೊ ಬರೀ ನೀರು ಮಾತ್ರ ಕುಡ್ಕೊಂಡು ಇವತ್ತು ನಮ್ಮ ಸಾರು ಬೆಟ್ಟ ಹಾಕಿದ್ರೆ 7ನೇ ದಿನ ಉಪವಾಸ, ಊಟ ಇಲ್ಲದೆ. ಅದು ಆಗುತ್ತಾ ಸರ್? ನಿಜ ಆಗುತ್ತಾ? ಆಗುತ್ತೆ ತುಂಬ ಜನಕ್ಕೆ. ಅದೇ ಡೌಟ್ ಸರ್, ಹೇಳಿ ಸರ್. ಅದೇ ಲೈಕ್ ಹಸುವಾಗೋದು ಸುಸ್ತಾಗೋದು ಆ ಥರ ಫೀಲ್ ಆಗಲ್ಲ? ಒನ್ಸ್ ಬಾಡಿ ಇಸ್ ಅಡಾಪ್ಟೆಡ್ ಅಲ್ಲ, ಫ್ಯಾಟ್ ಅಡಾಪ್ಟ್ ಆಗಿಬಿಟ್ರೆ ಬಾಡಿ ಆಸ್ ಲಾಂಗ್ ಆಸ್ ದಿಸ್ ಬೆಲ್ಲಿ ಫ್ಯಾಟ್ ಇಸ್ ದೇರ್ ಅದರಲ್ಲೇ ನಡ್ಕೊಂಡು ಹೋಗ್ತದೆ. ಎಷ್ಟು ದಿನ ಗೋಲ್ ಇಟ್ಕೊಂಡಿದ್ದಾರೆ ಸರ್? ಅಂದ್ರೆ ಇನ್ನೂ ಎಷ್ಟು ದಿನ? ನಾನು ಇನ್ನೂ ಹೋಗ್ಬೋದು, ಇಟ್ ಡಿಪೆಂಡ್ಸ್. 11 ದಿವಸದವರೆಗೆ ಮಾಡಿದ್ದೀನಿ ಹಿಂದೆ, ಇವತ್ತು ಸಾಯಂಕಾಲ ನೋಡೋದು. ಅಂದರೆ ಅದ್ರ ಉದ್ದೇಶ ಏನು ಸರ್ ಈಗ ನೀವು ಮಾಡ್ತಾ ಇರೋದು? ಉದ್ದೇಶ ಬೇಸಿಕಲಿ ಡಿಟಾಕ್ಸ್, ಬಾಡಿ ಡಿಟಾಕ್ಸ್ ಆಗುತ್ತೆ. ಆಮೇಲೆ ಆಟೋಫೇಜಿ ಅಂತ ಒಂದು ಫೆನಾಮಿನಾ ಇದೆ. ಆಟೋಫೇಜಿ ಅಂದರೆ ಬಾಡಿ ಈಟ್ಸ್ ಇಟ್ಸ್ ಓನ್ ಡೆಡ್ ಸೆಲ್ಸ್ ಅಂತ. ಸೊ ವೆನ್ ಫುಡ್ ಈಸ್ ನಾಟ್ ಅವೈಲಬಲ್, ಬಾಡಿ ಸ್ಟಾರ್ಟ್ಸ್ ಈಟಿಂಗ್ ಇಟ್ಸ್ ಓನ್ ಡೆಡ್ ಸೆಲ್ಸ್. ಸೊ ಅದಾಗೋದ್ರಿಂದ ಬಾಡಿ ಎಲ್ಲ ಕ್ಲೆನ್ಸ್ ಆಗುತ್ತೆ. ಸೊ ಆ ಎಮರ್ಜೆನ್ಸಿ ಫುಡ್ ಎಲ್ಲ ಬರ್ನ್ ಆಗುತ್ತೆ, ಬಾಡಿ ಫ್ಯಾಟ್ ಕಡಿಮೆ ಆಗುತ್ತೆ. ಬಾಡಿ ಫ್ಯಾಟ್ ಕಡಿಮೆ ಆಗುತ್ತೆ, ಆಮೇಲೆ ಮತ್ತೆ ಬರುತ್ತೆ. ತಿಂದಾಗ ಬರುತ್ತೆ. ಡಿಟಾಕ್ಸ್ ಡಿಟಾಕ್ಸ್ ಆಗುತ್ತೆ. ಆ ದೇವಸ್ಥಾನ ಇಲ್ಲಿ ತುಂಬ ಸುಂದರವಾದ ದೇವಸ್ಥಾನ ಇದೆ. ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರೋದು ಅನ್ಸುತ್ತೆ. ವಿಜಯನಗರ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ. ಬಟ್ ಏನು ಅಂತಂದರೆ ಇಲ್ಲಿ ನೋಡಿ, ಇದು ನೋಡಿ ಇದಕ್ಕೇನಂತೀರಾ ನೋಡಿ, ನಮ್ಮ ಜನ ಒಂದು ಬ್ಯೂಟಿಫುಲ್ ಸ್ನೇಹಿತ. ಸರ್ ನಿಮ್ಮ ಹೆಸರು? ಕರಣ್ ಅಂದ್ಬಿಟ್ಟು. ಕರಣ್. ಆರ್ಟಿಸ್ಟ್ ಹೆಸರು ಬಂದ್ಬಿಟ್ಟು ಮನು ಅಂತ ಬ್ಯೂಟಿಫುಲ್ ಟ್ಯಾಕ್ಟು ಇದೆ ನೋಡಿ ಇಲ್ಲಿ. ಹಂಪಿದು ಕಂಪ್ಲೀಟ್ ಹಂಪಿನ ಯೋಗ ನರಸಿಂಹ ಕಂಪ್ಲೀಟ್ ಸ್ಕೆಚ್ ಅಂದ್ರೆ ಪ್ಲಾನ್ ಎಲ್ಲ ಮಾಡಿದ್ಯಾರು? ಸಾಕಾಗಿದೆ. ಇದು ವಿನಿ ಮತ್ತೆ ಮನು ಅವ್ರು ಇಬ್ರು ಸೇರಿ ಪ್ಲಾನ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ದಿಸ್ ಶೋಸ್ ನಮ್ಮ ಹಂಪಿ ಅಂದರೆ ಪಕ್ಷ ಕನ್ನಡಿಗರು ಕರ್ನಾಟಕದವರು ಅಂತ ಅಲ್ಲ. ಇದು ನಾವು ಹೋಗಿದ್ದು ವಾಟ್ಸ್ ದ ಪರ್ಪಸ್ ಆಫ್ ಇದು ಏನು ಪರ್ಪಸ್? ಓಕೆ, ಇದು ಪರ್ಪಸ್ ಬಂದು ನಾವು ಒಂದು ಕಾಂಪಿಟೇಷನ್ಗೆ ಹೋಗಿದ್ವಿ, ಕೋಲ್ಕತ್ತಾ ಫೆಸ್ಟಿವಲ್ ಇಂಟರ್ನ್ಯಾಷನಲ್. ಸೊ ಅಲ್ಲಿ ಟ್ರೆಡಿಷನಲ್ ಇತ್ತು. ಸೊ ನಾವು ಅಲ್ಲಿ ಟ್ರೆಡಿಷನಲ್ ಅಂದ್ರೆ ಬರೀ ದುರ್ಗ. ಸೊ ನಾವು ಟೀಮ್ ಪ್ಲಾನ್ ಮಾಡಿದ್ದು, ನಾವು ಲೈಕ್ ನಮ್ಮ ಕರ್ನಾಟಕದ್ದು ಏನಾದರೂ ತೋರಿಸ್ಬೇಕನ್ಬಿಟ್ಟು. ಸೊ ನಾವು ಕಂಪ್ಲೀಟ್ ಹಂಪಿ ಪ್ಲಾನ್ ಮಾಡಿ ಇದನ್ನ ಮಾಡಿ. ಇದು ಕಂಪ್ಲೀಟ್ ಪ್ಲಾನ್ ಬಂದು ಆರ್ಟಿಸ್ಟ್ ಜಸ್ಟ್ ಅವ್ರಿಗೆ ಕ್ಯಾನ್ವಾಸ್ ಅಷ್ಟೇ. ನಮ್ಮ ದ್ರೋಣಾಚಾರ್ಯ ಅವರು ಡ್ರೋನ್ ಹಾಸ್ತಿದ್ದಾರೆ. ಶಿವಕುಮಾರ್ ಅವರು ಡ್ರೋನ್ ಹಾರಿಸಿ ಆಯಿತು, ಡ್ರೋನ್ ಕೆಳಗೆ ಇಳಿದಾಯಿತು. ಇವಾಗ ಪ್ಯಾಕಪ್ ಮಾಡಾಯಿತು. ಇಲ್ಲಿಂದ ಈ ಬೆಟ್ಟದಿಂದ ನಾವು ಈಗ ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಜಿಗಿಯೋದ ಸರ್? ಲೆಟ್ಸ್ ಗೋ ದೇರ್. ಬ್ಯೂಟಿಫುಲ್ ಆಗಿದೆ. ಜಾಗ ನೋಡಿ ಹೆಂಗಿದೆ. ಇವ್ರು ಬಿಟ್ಬಿಡೋಣ, ಹೋಗಿ ಸರ್. ಎಷ್ಟು ಚೆನ್ನಾಗಿದೆ ಇದು, ತುಂಬಾ ಚೆನ್ನಾಗಿದೆ. ಹಿಂಗೆ ಬಂದ್ವಿ, ಈ ರೂಟು ಭಾಳ ಬ್ಯೂಟಿಫುಲ್ ಪ್ಲೇಸ್. ಮಳೆಗಾಲಕ್ಕೆ ಯೋಚನೆ ನೋಡಿ ಎಲ್ಲ ಹೆಂಗಿರುತ್ತೆ ಅಲ್ಲ ಮಳೆಗಾಲದಲ್ಲೇ. ಇಟ್ ಬಿ ಲೈಕ್ ವಾವ್, ಜನಿಗುಟ್ಕೊಂಡು ಇಲ್ಲಿ ಅಲ್ಲ, ಬ್ಯೂಟಿಫುಲ್. ಆನ್ ಟಾಪ್ ಇದ್ದೀವಿ, ಈಗ ಅಲ್ಲಿಗೆ ಹೋಗ್ಬೇಕು. ಆ ಬೆಟ್ಟದಿಂದ ಕೊನೆಗೆ ನಾವು ತುದಿಯಲ್ಲಿ ಈ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ವಿ ಆರ್ ಹಿಯರ್. ಟ್ರೆಕ್ ಮುಗೀತು, ಇಳಿಬೇಕಲ್ಲ ಸರ್? ಟ್ರೆಕ್ ಮುಗ್ದಿಲ್ಲ, ಇಳಿಬೇಕಂತ. ತೀರ್ಥ ಎಲ್ಲ ಆಗಬೇಕಲ್ಲ, ಅದಾದ್ಮೇಲೆ ತಿಂಡಿ ತೀರ್ಥ ಇಲ್ಲದೆ ಟ್ರೆಕ್ ಹೆಂಗೆ ಮುಗಿಯುತ್ತೆ? ಎಸ್, ಟ್ರೆಕ್ ಮುಗಿಯಲ್ಲ, ರೈಡ್ ಮುಗಿಯಲ್ಲ. ಅಲ್ಲ, ಮೇಲ್ವರೆಗೆ ಬಂದಿದ್ದೀವಿ, ಕೆಳಗೆ ಹೋಗ್ಬೇಕೀಗ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹುಡುಗರು ಹೆಂಗೆ ಫೋಟೋ ತೆಗಿತಾರೆ ನೋಡಿ.
ಅವ್ರ ಕ್ಯಾಂಡಿಡ್ ಬೇಡ ಅವ್ರಿಗೆ. ಟ್ರೆಕ್ ಮುಗೀತು. ಈಗ ದನಿದವರು ಎಳ್ನೀರು ನೋಡಿ. ಥ್ಯಾಂಕ್ ಯು.